ಹಳೆ ಕಾಲದ ನಾವಾಗೆ ಡ್ಯಾಮ್ ಕಟ್ಕೊಂಡು ಬರ್ತಾ ಇದ್ವಿ. ಬಟ್ ವಿ ಕೆನಾಟ್ ಹೋಲ್ಡ್ ದ ವಾಟರ್ ಎಂಟೈರ್ಲಿ ಇನ್ ಒನ್ ಪ್ಲೇಸ್. ಒಂದಾದ್ಮೇಲೆ ಒಂದು ಬರಬೇಕು. ಸೊ ಅಲ್ಲಿ ನೀವು ನೋಡಿದ್ರಲ್ಲ, ಅಲ್ಲಿ ತುಂಬಿದ ಮೇಲೆ ನೆಕ್ಸ್ಟು ಹರ್ಕೊಂಡು ಈ ಕಡೆಗೆ ಬರುತ್ತೆ. ಇದೇ ಲೈನ್ ಬರ್ತಾ ಹಿಂಗೆ ಮುಂದೆ ಹೋಗ್ತಾ ಅದು ಫೈನಲಿ ನಮ್ಮ ಬೆಂಗಳೂರು ಮೋರಿ ಅಲ್ಲ, ಅದು ರಿಷಭಾವತಿಗೆ ಸೇರುತ್ತೆ. ಅಲ್ಲಿಂದ ಫೈನಲಿ ಗೊತ್ತಲ್ಲ ಸಮುದ್ರಕ್ಕೆ ಹೋಗುತ್ತೆ. ಸೊ ವಿ ಕೆನಾಟ್ ಹೋಲ್ಡ್ ಆಲ್ ದ ವಾಟರ್. ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅಲ್ಲಿ. ಯು ಆರ್ ಸೀಯಿಂಗ್ ಅ ಬಿಲ್ಡಿಂಗ್ ರೈಟ್, ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಅದಕ್ಕೋಸ್ಕರ ಏನು ಮಾಡಿದ್ರು, ನಮ್ಮನ್ನ ಬ್ರೈನ್ ವಾಶ್ ಮಾಡಿ ವಿ ವಿಲ್ ಟ್ರಾನ್ಸ್ಲೋಕೇಟ್ ದ ಟ್ರೀಸ್ ಅಂತ ಮಾಡಿದ್ದಾರೆ. ಯು ಕ್ಯಾನ್ ಸಿ ಇಯರ್ ರೈಟ್, ಮರಗಳು ನೋಡ್ತಾ ಇದ್ದೀರಾ ಅಲ್ವಾ ಇಲ್ಲಿ, ಮರಗಳು ದೀಸ್ ಆರ್ ಆಲ್ ಟ್ರಾನ್ಸ್ಲೋಕೇಟೆಡ್. ಆಲ್ಮೋಸ್ಟ್ 8 ತಿಂಗಳು ವರ್ಷ ಆಗ್ತಾ ಬಂತು. ಒಂಚೂರಾದರೂ ಬೆಳೆದಿದೆಯಾ? ಇದು ಬೆಳೆದಿಲ್ಲ. ಇಟ್ಸ್ ಅಷ್ಟು ಏನು ಹೇಳ್ತಾರೆ, ಅಲ್ಲೊಂದು ಶ್ರಬ್ ಜಂಗಲ್ ಇದೆ, ಅದೇನು ಯೂಸ್ ಇಲ್ಲ. ಪೊದೆ ಇದೆ, ಯೂಸ್ ಇಲ್ಲ. ನೆಕ್ಸ್ಟು ಅಲ್ಲಿ ಓಕ್ ಟ್ರೀಸ್ ಅಂದರೆ ಜಾಲಿ ಮರ ಇದೆ, ಯೂಸ್ ಇಲ್ಲ. ಅಕೇಶಿಯಾ ಇದೆ, ಯೂಸ್ ಇಲ್ಲ. ಅಕೇಶಿಯಾ ಈಸ್ ಒನ್ ಆಫ್ ದ ಫಸ್ಟ್ ಮೇನ್ ಸೋರ್ಸ್ ಫಾರ್ ಬಟರ್ಫ್ಲೈಗೆ ಅದೇ ಫುಡ್ಡು. ಅಕೇಶಿಯಾನ ಕಡಿದ್ಬಿಟ್ರೆ ಬಟರ್ಫ್ಲೈ ಇರೋಲ್ಲ. ಬಟರ್ಫ್ಲೈ ಇಲ್ಲ ಅಂದರೆ ಏನಾಗುತ್ತೆ, ಪಾಲಿನೇಷನ್ ಇರೋಲ್ಲ. ಪಾಲಿನೇಷನ್ ಬಗ್ಗೆ ಯಾರಿಗಾದ್ರೂ ಗೊತ್ತಿದೆಯಾ ಇಲ್ಲಿ? ಪಾಲಿನೇಟರ್ಸ್ ಅಂತ ಗೊತ್ತಿದೆಯಾ ಏನಾದರೂ? ಪಾಲಿನೇಟರ್ಸ್ ಅಂದರೆ ಈ ಹನಿ ಬೀಗಳು, ಜೇನುಳಗಳು. ಅದು ಬಿಟ್ಟರೆ ಬಟರ್ಫ್ಲೈಗಳು, ದೇ ಆರ್ ಪಾಲಿನೇಟರ್ಸ್. ಅದಿಲ್ಲ ಅಂದರೆ ವರ್ಲ್ಡೇ ಕೊಲ್ಯಾಪ್ಸ್ ಆಗುತ್ತೆ. ನೀವೇನು ಬೆಳೆ ಬೆಳೆಯೋಕ್ಕಾಗಲ್ಲ, ಮರ ಗಿಡಗಳೇ ಬೆಳೆಯಲ್ಲ. ನೀವು ಓದಿರ್ತೀರ ಅನಿಸುತ್ತೆ. ಹನಿ ಬೀಸ್ ಇಲ್ಲ ಅಂದರೆ, ವಿತೌಟ್ ಹನಿ ಬೀಸ್ ದ ವರ್ಲ್ಡ್ ವಿಲ್ ಕೊಲ್ಯಾಪ್ಸ್. ಯಾರು? ಸುಶ್ರುತ ಯಾರು? ಎನಿ ಐಡಿಯಾ? ಹೂ ಇಸ್ ದ ಫಾದರ್ ಆಫ್ ಸರ್ಜರಿ? ಸುಶ್ರುತ. ಚರಕ ಇಸ್ ಆಲ್ಸೋ ಒನ್ ಆಫ್ ದ ಮೆಡಿಸಿನ್ ರಿಲೇಟೆಡ್ ಋಷಿ ಇಸ್ ನಥಿಂಗ್ ಬಟ್ ಸೈಂಟಿಸ್ಟ್. ಓಕೆ, ಅವ್ರು ಇದರಲ್ಲಿ ಒಂದು 50 ಗಣಗಳು ಹಾಕಿದ್ದೀವಿ, ಗಿಡಗಳು 50. ಒಂದು ಗಣ ಏನಂದರೆ ಹಾರ್ಟ್ ರಿಲೇಟೆಡ್, ಒಂದು ಗಣ ಲಂಗ್ಸ್ ರಿಲೇಟೆಡ್, ಒಂದು ಗಣ, ಹಾಗೆ ಒಂದೊಂದು ಗಣ. ಒಂದು 25 ವರ್ಷದಿಂದ ನಾವು ಭಾರತ ದೇಶದಲ್ಲಿ ಎಲ್ಲ ಯೂನಿವರ್ಸಿಟಿಗಳು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಇರೋದು ಗೊತ್ತಲ್ಲ. ಇಲ್ಲಿ ಒಂದು ವಿಶೇಷ ಏನು ಗೊತ್ತಾ, ಬಯೋ ಪಾರ್ಕ್ ಅಂತ ಒಂದು ಡಿಪಾರ್ಟ್ಮೆಂಟ್ ಮಾಡಿದ್ದೀವಿ. ಅದರ ಉದ್ದೇಶ ಬಯೋಡೈವರ್ಸಿಟಿ ತರಬೇಕು ಕ್ಯಾಂಪಸ್ಗೆ ಅಂತ. ಬಯೋಡೈವರ್ಸಿಟಿ ಅಂದರೆ ವೈವಿಧ್ಯಮಯ ಫ್ಲೋರಾ, ಪ್ಲಾಂಟ್ ಕಿಂಗ್ಡಮ್ಮು, ಹಾಗೆ ವೈವಿಧ್ಯಮಯ ಅನಿಮಲ್ಸು, ಫಾನಾ ಎಲ್ಲ ಬರಲಿ ಅಂತ ಮಾಡಿದ್ವಿ. ಹಾಗಾಗಿ ರಿಸಲ್ಟು ಬಂದಿದೆ. ಸುಮಾರು 330 ಎಕರೆಯಷ್ಟು ನಾವೀಗ ಬಯೋಡೈವರ್ಸಿಟಿ ಫಾರೆಸ್ಟ್ ಮಾಡಿದ್ವಿ. ನೀವೆಲ್ಲರೂ ವಿಶ್ವವಿದ್ಯಾಲಯಕ್ಕೆ ಒಂದು ಚಪ್ಪಾಳೆ ಕೊಡ್ಬೋದು. ಒಳ್ಳೆ ಕೆಲಸ ಆಗಿದ್ದು ನೆನೆಸ್ಕೊಳ್ಳೋಣ ಅಲ್ವಾ? ಒಳ್ಳೆ ಕೆಲಸ ಆಗಿದ್ದು ಫಸ್ಟ್ ನೆನೆಸ್ಕೊಳ್ಳೋಣ. ಈ 330 ಎಕರೆ ಜೊತೆಯಲ್ಲಿ ಈ ಹಳೆಯ ಕಾಡು ಕಾಣ್ತಾ ಇದೆಯಲ್ಲ, ಇದು ನಾವು ಮಾಡಿದ್ದಲ್ಲ. ಇದು ಕ್ಯಾಂಪಸ್ಸಲ್ಲಿ ಇದು ಹಳೆಯ ಕಾಡು. ಇದು ಕೂಡ ಸುಮಾರು 200 ಎಕರೆಗೆ ಹೆಚ್ಚು ಉಳ್ಕೊಂಡಿದೆ. ನಾನು ಅದನ್ನು ಮ್ಯಾಪ್ ಮಾಡಿಕೊಟ್ಬಿಟ್ಟಿದ್ದೀನಿ. ಮ್ಯಾಪ್ ಮಾಡಿ ಇದನ್ನು ಉಳಿಸ್ಕೊಳ್ಳಿ ಅಂತ ಸರ್ಕಾರಕ್ಕೂ ಮತ್ತು ಯೂನಿವರ್ಸಿಟಿಗೆ ಹೇಳ್ತಾ ಇದ್ದೀನಿ. ಯೂನಿವರ್ಸಿಟಿನೂ ಆ ಮ್ಯಾಪ್ನ ವೆಬ್ಸೈಟಲ್ಲಿ ಹಾಕಿದ್ರೆ ತಾವು ನೋಡ್ಬೋದು. ನೋಡಿ, ಇಲ್ಲಿ ಎಲ್ಲರೂ ನೋಡ್ತಾ ಇದ್ದೀರಾ, ಇದು ಏನಾಗಿದೆ ಈ ಮರಗಳಿಗೆ? ಈ ಮರಕ್ಕೆ ಗೆದ್ಲಿಡ್ದಿದೆ. ಇದ್ರ ಪಕ್ಕದಲ್ಲೇ ಇನ್ನೂ ಎಷ್ಟೊಂದು ಮರಗಳಿದೆ. ಇಲ್ಲಿ ಗೆದ್ಲಿಡ್ದಿದೆ, ಅದಕ್ಕೆ ಹಿಡ್ದಿಲ್ಲ. ಎಲ್ಲ ನಾವು ಒಂದು ಕನ್ಫ್ಯೂಷನ್ ಏನಂದರೆ, ನಮ್ಮಲ್ಲಿ ಅಸಂಪ್ಷನ್ನು, ಒಂದು ಮರಕ್ಕೆ, ತೋಟದಲ್ಲಿ ಒಂದು ಮರಕ್ಕೆ ಗೆದ್ಲು ಬಂದರೆ ಎಲ್ಲದಕ್ಕೂ ಬಂದ್ಬಿಡುತ್ತೆ ಅಂತ. ಅದು ತಪ್ಪದು. ಗೆದ್ಲು ಎಂಥ ಮರಕ್ಕೆ ಹಿಡಿಯುತ್ತೆ ಅಂದರೆ, ಯಾವ ಮರ ವೀಕ್ ಆಗಿರುತ್ತೆ. ಗೆದ್ಲು ಟರ್ಮೈಟ್ಸ್ ಆರ್ ನ್ಯಾಚುರಲ್ ಕ್ಲೀನರ್ಸ್ ಆಫ್ ಡೆಡ್ ವುಡ್ ಆರ್ ವೀಕನ್ ವುಡ್. ಈ ಮರಕ್ಕೆ ಗೆದ್ಲಿಡ್ದಿದೆ. ಬಟ್ ಈ ಮರಕ್ಕೆ ಅದಕ್ಕೆ ಫೈಟ್ ಮಾಡೋ ಶಕ್ತಿ ಒಳಗಡೆ ಇದೆ, ಇಮ್ಯುನಿಟಿ ಪವರ್ ಇದ್ದರೆ ಇಟ್ ವಿಲ್ ಫೈಟ್ ಬ್ಯಾಕ್. ಸೊ ಅದು ಫೈಟ್ ಮಾಡಿದ್ರೆ ಗೆದ್ಲು ಬಿಟ್ಟು ಹೊರಟೋಗ್ಬಿಡುತ್ತೆ. ಆಗ ಮರ ರಿಕವರ್ ಆಗುತ್ತೆ. ಇಲ್ಲ ಮರ ತುಂಬ ಓಲ್ಡು, ವೀಕು, ಅದಕ್ಕೆ ಫೈಟ್ ಮಾಡೋಕ್ಕಾಗಲ್ಲ ಅಂದರೆ ಗೆದ್ಲು ತಿಂದು ಖಾಲಿ ಮಾಡುತ್ತೆ. ದಿಸ್ ಈಸ್ ನೇಚರ್ ಅಷ್ಟೇ. ಅದು ಗಟ್ಟಿಯಾದಾಗ ಪದರ ಆಗುತ್ತೆ. ಅಂಥ ಜಾಗದ ಮೇಲೆ ನಾವು ನಿಂತಿರೋದು. ಬಟ್ ಭೂಕಂಪ ಆದಾಗ ಕೆಳಗಡೆಲ್ಲ ಫ್ರ್ಯಾಕ್ಚರ್ಸ್ ಆಗುತ್ತೆ. ಆ ಜಾಗದಲ್ಲಿ ಭೂಮಿ ಒಳಗಡೆ ಇರುತ್ತೆ ಗೆದ್ದುಳ, ಡೆಡ್ ಬಾಡಿನೆಲ್ಲ ತಿಂತಾರೆ. ಭೂಮಿ ಒಳಗಡೆ ಇರೋ ಗೆದ್ದುಳ ಆ ಜಾಗ ನೋಡ್ಕೊಳುತ್ತೆ, ಫ್ರ್ಯಾಕ್ಚರ್ಸು. ಆ ಜಾಗ ನೋಡ್ಕೊಂಡು ಅಲ್ಲಿಂದ ಮಣ್ಣನ್ನ ಎತ್ಕೊಂಡು ಬಂದು ಮೇಲ್ಗಡೆ ಹಿಂಗೆ ಕಟ್ಟುತ್ತೆ. ಮಳೆ ಬಂದಾಗ ಇದ್ರ ಮೇಲೆ ಮಳೆ ಎಲ್ಲ ಬಿದ್ದು ಕೆಳಗಡೆ ಫ್ರ್ಯಾಕ್ಚರ್ ಇರುತ್ತಾನೆ, ಒಳಗಡೆ ಹೋಗುತ್ತೆ, ನೀರು ಶೇಖರಣೆ ಆಗುತ್ತೆ. ಸೊ ಇದನ್ನು ನಾವೇನಂತೀವಿ? ಹುತ್ತ ಅಂತೀವಿ. ನಾವೇನಾದ್ರು ಹಳ್ಳ ತೋಡಿ ನೀರು ಮಾಡಿದ್ರೆ ಅದಕ್ಕೆ ಏನಂತೀವಿ? ಬಾವಿ ಅಂತೀವಿ. ಈ ಏರಿಯಾ ಹೆಸರು ಹಂಗೆ ಬಂದಿದ್ದು, ನಾಗರ ಬಾವಿ. ಹುತ್ತದ ಹತ್ರ ಬಾವಿ ತೋಡು. ಅದು ಕನ್ನಡ ಗಾದೆ ಇದೆ, ಹುತ್ತದ ಉತ್ತರಕ್ಕೆ ಬಾವಿ ತೋಡು ಅಂತ. ಯಾಕಂದರೆ ಅದು ಅಕಸ್ಮಾತ್ ಇತ್ತು ಅಂದ್ಕೊಳ್ಳಿ, ಗಾಳಿ ಮಳೆ ಬಂತು, ಏನೋ ಡ್ಯಾಮೇಜ್ ಆದರೆ ಅದು ರೀಬಿಲ್ಡ್ ಆಗಿಬಿಡುತ್ತೆ. ನೀವು ಒಂದು 2 ಡೇಸಲ್ಲಿ ರೀಬಿಲ್ಡ್ ಆಗಿಬಿಟ್ಟಿರುತ್ತೆ ಟರ್ಮೈಟ್ಸ್ ಇದ್ರೆ ನಾರ್ಮಲಿ. ಸೊ ಅದಕ್ಕೆ ಹೋಲ್ ಆಗಲ್ಲ. ಇಲ್ಲಿ ಅದಿಲ್ಲ, ಗಾಳಿ ಮಳೆ ಬಂದು ಹೋಲು ಬಿರುಕು ಬಿಟ್ಕೊಳ್ಳೋದು ಎಲ್ಲ ಆಗಿದೆ, ಅಬಂಡನ್ ಆಗಿದೆ, ಅದಕ್ಕೆ ತೂತಾಗಿದೆ. ಸೊ ಈಗ ತಂಪಾಗಿರುತ್ತೆ ಇದು. ನೀವು ಮಡಿಕೆಯಲ್ಲಿ ನೀರು ಕುಡ್ದಿದ್ದೀರಾ ಅಲ್ವಾ? ಮಡಿಕೆ ನೀರು ಹೇಗಿರುತ್ತೆ? ತಂಪಾಗಿರುತ್ತೆ. ಸೊ ಅದಕ್ಕೆ ತಂಪು ಮಾಡ್ಕೊಳ್ಳೋಕ್ಕೋಸ್ಕರ ಕೆಲವು ಜೀವರಾಶಿಗಳು ಇದ್ರಲ್ಲಿ ಬಂದು ಸೇರ್ಕೊಳ್ತವೆ. ತಂಪು ಮಾಡ್ಕೊಳ್ಳೋಕ್ಕೋಸ್ಕರ. ಅದೇ ಪರ್ಮನೆಂಟ್ ಆಗಿರುತ್ತೆ ಅನ್ನೋದು ಏನಿಲ್ಲ, ಯಾವುದು ಶಾಶ್ವತ ಅಲ್ಲ. ಈಗ ನಿಮಗಾಗಲೇ ತೋರಿಸಿದೆ, ಇಲ್ಲಿ ಒಂದಷ್ಟು ಚೆಕ್ ಡ್ಯಾಮ್ಗಳು ಮಾಡಿದ್ದೀವಿ ಅಂತ. 7 ಚೆಕ್ ಡ್ಯಾಮ್ ಆಗಿದೆ ಅಂತ ಹೇಳಿದ್ರಲ್ಲ, ಇದು ಒಂದು ಚೆಕ್ ಡ್ಯಾಮ್. ಇದು ಆ್ಯಕ್ಚುಲಿ
ಬೇರೆ ಕಡೆ ಮಾಡಿರೋದು, ಆ ಕಡೆ ಒಂದಲ್ಲಿ ಮಾಡಿರೋದು ಭಾಗದಲ್ಲಿ ಈ ಥರ ನೀರು ತುಂಬಿಕೊಳ್ಳುತ್ತೆ. ಕಟ್ಟೆ ಎಣ್ಣೆ ಓವರ್ಫ್ಲೋ ಆಗಿದ್ದು ಕೃಷ್ಣಾವತಿ ಹೋಗುತ್ತೆ. ಈಗ ಒಂದಲ್ಲ ಯಾಕೆ ಮಾಡಬೇಕು ಅಂತ ಅನ್ಸುತ್ತೆ, ಬಟ್ ಇಲ್ಲ, ಪ್ರಯತ್ನ ಆಗ್ತಿರ್ಬೇಕು. ಫಲ ಯಾವತ್ತೋ ಬರುತ್ತೆ, ನಿಧಾನ ಆಗ್ಬೋದು. ಹಾಗೆಯೇ ನಮ್ಮ ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ಅರಣ್ಯ ಸಚಿವರು ಆಗ ಅಧ್ಯಕ್ಷರಾಗಿದ್ದರು. ಅವರು ಇದನ್ನು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಮಾಡಿ ಅಂತ ಫೈಲ್ ಮೂವ್ ಮಾಡಿದ್ರು. ನಂತರ ನೀವು ಒಬ್ಬರೇ ಮಾಡಬೇಡಿ, ಸಿಗ್ನೇಚರ್ನ 9 ಜನಕ್ಕೂ 10 ಜನಕ್ಕೂ 100 ಜನಕ್ಕೂ ಮಾಡಿಸುವಂಥ ಒಂದು ಮನಸ್ಸಿಗೆ ಹಾಕ್ಕೊಳ್ಳಿ. ನೀವು ಫ್ರೀ ಇದ್ದಾಗ ಒಂದು 10 ಜನಕ್ಕೆ ಹಾಕಿ.